ಲಕ್ಷ್ಮಿದು ಅಕ್ಕ, ಲಕ್ಷ್ಮಿದು ಅಕ್ಕ. ಏನಿಲ್ಲ ಲಕ್ಷ್ಮಕ್ಕ, ಏನ್ ಮಾಡ್ತಿದ್ದೆ? ಏನ್ ಮಾಡೋಣಮ್ಮ, ಅಡಿಗೆ ಮಾಡ್ತಿದ್ದೆ. ಬರ್ರಿ ಕುತ್ಕ ಬರ್ರಿ. ಛೇ ಲಕ್ಷ್ಮಿದು ಅಕ್ಕ, ನಿಮ್ದು ಮಗಳು ನಿಮ್ದಕ್ಕೆ ಈ ತರ ಮಾಡಬಾರ್ದಾಗಿತ್ತು ಬಿಡಿ. ಅಲ್ಲ ಹೇಳ್ದೆ ಕೇಳ್ದೆ ಈ ತರ ಹೊಡೋಗಿ ಮದ್ವೆ ಆಗೋಂಥದ್ದು ಏನಾಗಿತ್ತು? ಮದ್ವೆ ಇಷ್ಟ ಇಲ್ಲ ಅಂದಿದ್ರೆ ಪರವಾಗಿಲ್ಲ, ನಾನು ಹಾಗಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬೋದಾಗಿತ್ತು. ಹೊರದು ಮತ್ತೆ ಮಗನ್ಗೆ ಈ ತರ ಹೊಡೋಗಿ ಮದ್ವೆ ಆಗಿ ಮರ್ಯಾದೆ ಕಳೆದಿದ್ದಾಳಲ್ಲ ನಿಮ್ದು ಮಗಳು. ಪಾಪ ನಿಮ್ದಕ್ಕೆ ತುಂಬಾ ಬೇಜಾರಿಗೆ ಆಗಿದೆ ಅಲ್ಲ. ಕಣೆ ಲಕ್ಷ್ಮಕ್ಕ, ಛೇ ಲಾವಣ್ಯ ಇಂಥ ಕೆಲಸ ಮಾಡ್ತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ನಿನ್ಗೂ ತುಂಬಾ ಬೇಜಾರಾಗೈತಿ ಅಲ್ವಾ? ಅವಳು ಇಂಥ ಕೆಲಸ ಮಾಡ್ಬಿಟ್ಲಲ್ಲ ಅಂತ. ಪಾಪ ನನ್ನ ಮಗಳು ಅಂತವಳಲ್ಲ, ಬುದ್ಧಿವಂತೆ, ತುಂಬಾ ಒಳ್ಳೆಯವಳು, ಎಲ್ಲ ತಿಳ್ಕೊಂಡಿದ್ದಾಳೆ. ಯಾವ್ದು ಸರಿ ಯಾವ್ದು ತಪ್ಪು ಅಂತನ ಎಲ್ಲ ಗೊತ್ತೈತೆ ಅವಳಿಗೆ. ಯೋಚನೆ ಮಾಡಿನೇ ಮಾಡೋದು ಏನೇ ಮಾಡಿದ್ರು ಅಂತನ. ನೀನ್ ನೋಡಿದ್ರೆ ಎಲ್ಲಾರ ತಗೋ ಕೊಚ್ಕೊಂತಿದ್ದೆ ಮಗಳ ಬಗ್ಗೆ. ಆದ್ರೆ ಅವಳೇ ಹಿಂಗ್ ಮಾಡಿದಾಳೆ ಅಂದ್ರೆ ನಿನ್ಗೂ ತುಂಬಾ ಬೇಜಾರಾಗೈತೆ ಅಲ್ವೇ? ಏನು ಮಾಡಕ್ಕಾಗಲ್ಲ, ಸಮಾಧಾನ ಮಾಡ್ಕೊ. ಏನ್ ಹೇಳ್ತಾ ಇದ್ರ ನೀವಿಬ್ರು? ನಾನ್ ಯಾಕೆ ಸಮಾಧಾನ ಮಾಡ್ಕೊಂಬ್ಲಿ, ನಾನ್ ಯಾಕೆ ಬೇಜಾರ್ ಮಾಡ್ಕೊಂಬ್ಲಿ? ಅರೆ ಲಕ್ಷ್ಮಿದು ಅಕ್ಕ, ಏನ್ಗೆ ಮತ್ತೆ ಆಡ್ತಾ ಇದೀರಾ? ನಿಮ್ದಕ್ಕೆ ಮಗಳು ಹೊಡೋಗಿ ಮದ್ವೆ ಆಗಿರೋದು ಬೇಜಾರ್ಗೆ ಆಗಿಲ್ಲ? ಇಲ್ಲಪ್ಪ, ಬೇಜಾರಿಲ್ಲ, ಎಂತದ್ದು ಇಲ್ಲ. ನನಗ್ಯಾಕೆ ಬೇಜಾರಾಗುತ್ತೆ? ನನ್ಗೆ ಏನು ಬೇಜಾರೇನು ಇಲ್ಲ. ಏನ್ ಹೇಳ್ತಾ ಇದ್ದಿಲ್ಲ ಲಕ್ಷ್ಮಕ್ಕ? ಮತ್ತೆ ಅವತ್ತು ಓಡೋದಾಗ ಏನ್ ಅಷ್ಟೆಲ್ಲ ಬೇಜಾರ್ ಮಾಡ್ಕೊಂಡಿದ್ದೆ. ಇವಳು ಇಂತ ಕೆಲಸ ಮಾಡ್ತಾಳೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಹಂಗೆ ಹಿಂಗೆ ಅಂತಾನ. ಈಗ ನೋಡಿದ್ರೆ ಏನು ಬೇಜಾರೇ ಇಲ್ಲ ಅಂತ ಹೇಳ್ತಾ ಇದ್ಯಾ? ಏನು ನಾಟಕ ಮಾಡ್ತಾ ಇದ್ಯಾ ನಮ್ಮ ಎದುರಿಗೆ? ಬೇಜಾರ್ ಆಗೇ ಆಗುತ್ತೆ ಬಿಡು, ಎಂತ ತಂದೆ ತಾಯಿಗೆ ಆದ್ರು. ಪಾಪ ಒಬ್ಬಳೆ ಮಗಳು ಬೇರೆ, ಅವಳ ಮದುವೆ ಬೇರೆ ಮಾಡಕ್ ಆಗ್ಲಿಲ್ಲ ಅಂತ ನಿನ್ಗೂ ತುಂಬಾ ಬೇಜಾರಾಗಿರುತ್ತೆ. ನಿನ್ ಗಂಡನು ಪಾಪ ಬೇಜಾರ್ ಮಾಡ್ಕೊಂಡಿದ್ದಾರೆ. ಹೌದು ಲಕ್ಷ್ಮಿ ಅಕ್ಕ, ಬೇಜಾರು ಮನ್ಸಲ್ಲಿ ಇದ್ದೇ ಇರುತ್ತೆ ಬಿಡಿ. ಹೇಳ್ಕೊಳ್ಳಿಕ್ಕೆ ನಿಮ್ದು ಆಗ್ತಾ ಇಲ್ಲ ಅಷ್ಟೇ, ಅದಕ್ಕೆ ಈ ತರ ಹೇಳ್ತಾ ಇದ್ದೀರಾ ಅಲ್ವಾ? ಅಯ್ಯೋ, ನೀವು ತಿಳ್ಕೊಂಡಿರಂಗೆ ನನಗೆ ಯಾವ ಬೇಜಾರನು ಇಲ್ಲ ಕಣೆ ಬಾನು. ನಾನು ಖುಷಿಯಾಗಿ ಇದ್ದೀನಿ. ನನ್ನ ಮಗಳು ಓಡೋಗಿರೋದಕ್ಕೆ ನನ್ಗೇನು ಬೇಜಾರೇನು ಇಲ್ಲ. ಏನ್ ಹೇಳ್ತಿದ್ದಿ ಲಕ್ಷ್ಮಕ್ಕ? ನಿನಗ್ ಬೇಜಾರಾಗ್ತಿಲ್ವಾ? ಅಲ್ಲ, ಅತ್ತೆ ಮಗನ ಜೊತೆ ಮದ್ವೆ ಫಿಕ್ಸ್ ಮಾಡಿದ್ರು ನಿನ್ ಗಂಡ. ಮದ್ವೆ ಆಗ್ಬೇಕಾಯ್ತು ಇನ್ನೊಂದು ವಾರದೊಳಗಡೆ. ಇವಾಗ ಮಗಳು ಓಡೋಗಿದ್ದಾಳೆ ಅಂದ್ರೆ ನಿನಗ್ ಬೇಜಾರಾಗ್ತಿಲ್ವಾ? ಏನಾದ್ರೂ ಆ ಪಾರ್ವತಿ ಮಗ ಇದನ್ನಲ್ಲ ಲೋಕಿ, ಅವನ ಜೊತೆಗೆ ಏನಾದ್ರೂ ಮದ್ವೆ ಆಗಿದ್ರೆ ನನಗೆ ಬೇಜಾರಾಗೋದು. ಈಗ ಹೆಂಗೋ ನನ್ನ ಮಗಳು ಅವನ ಮದ್ವೆಗೆ ಆಗದಕ್ಕೆ ಮುಂಚೆಲೇನೆ ಓಡೋಗೋಳಲ್ಲ, ಅಷ್ಟೇ ಸಮಾಧಾನ. ಅವನೇನಾದ್ರೂ ಮದ್ವೆ ಆಗಿದ್ರೆ ನನ್ನ ಮಗಳು ಗ್ಯಾರಂಟಿ ಸುಖವಾಗಿರ್ತಿರ್ಲಿಲ್ಲ. ಒಳ್ಳೆ ಕೆಲಸ ಮಾಡೋಳೆ ಬಿಡು. ಅವತ್ತೇನಂದ್ರೆ ನನ್ನ ಗಂಡ ನಮ್ಮ ಅತ್ತೆ ಎದುರಿಗೆ ನಾನು ಖುಷಿಯಾಗಿದ್ದೀನಿ ಅಂತಂದ್ರೆ ಅವ್ರು ನನ್ನ ಮೇಲೆ ಸಿಟ್ಟಾಗ್ತಾರಲ್ಲ, ಅದಕ್ಕೆ ಅವತ್ತು ಸುಮ್ಮನೆ ಬೇಜಾರಾಗಿರಳ್ತಾರ ನಾಟಕ ಮಾಡ್ದೆ ಕಣೆ ಭಾಗ್ಯಮ್ಮ. ನನ್ನ ಮಗಳು ಏನೇ ಮಾಡಿದ್ರು ಯೋಚನೆ ಮಾಡಿನೇ ಮಾಡಿರ್ತಾಳೆ ಬಿಡು. ಅರೆ ಲಕ್ಷ್ಮಿದು ಅಕ್ಕ, ಏನಿದು ನಿಮ್ದು ಲವ್ಗೆ ಸಪೋರ್ಟ್ಗೆ ಮಾಡ್ತಾ ಇದ್ರಿ? ಮತ್ತೆ ಮದ್ವೆಗೆ ಮಾಡ್ಬೇಕು ತಾನೇ ನಿಮ್ದು ಮಗಳು? ಲವ್ಗೆ ಮಾಡ್ತಾ ಇದ್ರಿ, ಏನಾದ್ರೂ ಮಾಡಿ ನೀವೇ ಹೋಗ್ಸ್ಬಿಟ್ಟು ನಿಮ್ದು ಯಜಮಾನ್ರಿಗೆ ಈ ತರ ಓಡೋಗ್ಲಿಕ್ಕೆ ಹೇಗೆ ಬಿಟ್ರಿ? ಯಾಕೆ ಅಂದ್ರೆ ನನ್ನ ಗಂಡನ ಹೋಗ್ತಾ ಇರ್ಲಿಲ್ಲ, ನಮ್ಮ ಅತ್ತೆ ಅಂತೂ ಬಿಡ್ತಾನೆ ಇರ್ಲಿಲ್ಲ. ನನ್ನ ಗಂಡನ ಏನಾದ್ರೂ ಲವ್ ಮ್ಯಾರೇಜ್ ಒಪ್ಕೊಂತೀನಿ ಅಂದ್ರೆ ನಮ್ಮ ಅತ್ತೆ ನಾ ಹೇಳ್ದಂಗ ಆಡಾಳು. ಅದಕ್ಕೇನೆ ನನ್ನ ಗಂಡ ಅವ್ರಮ್ಮಯ್ಯ ಅಂದ್ರೆ ಅವ್ರಮ್ಮನ ಮಾತಂದ್ರೆ ವೇದ ವಾಕ್ಯ. ಅದಕ್ಕೇನೆ ಅಯ್ಯಪ್ಪ ನನ್ನ ಮಾತು ಕೇಳ್ತಾ ಇರ್ಲಿಲ್ಲ. ಸುಮ್ನೆ ಯಾಕೆ ಅಂತ ಸುಮ್ನಾಗಿದ್ದೆ. ಹಂಗೂ ನನ್ನ ಮಗಳೇನಾದ್ರೂ ಲವ್ ಗಿವ್ ಮಾಡ್ತಾ ಇದ್ದಾಳ ಅಂತ ನನಗೂ ಅನುಮಾನ ಬಂತು. ಕೇಳಕ್ ಹೋಗ್ಲಿಲ್ಲ, ಬಿಡು ಹೋಗ್ಲಿ ಅತ್ತಗೆ. ಅವಳು ಏನು ಇಲ್ಲ ಅಂತ ಹೇಳಿದ್ಲು ಒಂದ್ 2 ಸರಿನ. ಅವ್ರ ಅಜ್ಜಿ ಮುಂದೇನೋ ಅವ್ರ ಅಪ್ಪನ ಮುಂದೇನೋ. ನಾನು ಇದ್ದಿದ್ದೆ ಹೇಳೋಳು ಅಂತ ಸುಮ್ನಾದೆ. ಹೆಂಗೋ ಅತ್ಲಾಗೆ ಮದ್ವೆ ಆಗಿ ಒಳ್ಳೆ ಕೆಲಸನೇ ಮಾಡ್ಯಾಳೆ ಬಿಡು. ಅವ್ರ ಅತ್ತೆ ಆಸ್ತಿಗೋಸ್ಕರ ನನ್ನ ಮಗಳ ಮೇಲಿನ ಪ್ರೀತಿಗೋಸ್ಕರ ಏನ್ ಮದ್ವೆ ಮಾಡ್ಕೊಂತಿರ್ಲಿಲ್ಲ ನನ್ನ ಮಗಳನ್ನ. ಒಬ್ಳೆ ಮಗಳು ಆಸ್ತಿ ಬೇರೆಯವ್ರನ್ನ ಮದ್ವೆ ಆದ್ರೆ ಬೇರೆಯವ್ರಿಗೆ ಹೋಗುತ್ತಲ್ಲ ಅನ್ನೋ ದುರಾಸೆಯಿಂದ ಮದ್ವೆ ಮಾಡ್ಕೊಂಬಕ್ ಬಂದಿದ್ದು. ಅವನೇನು ಒಳ್ಳೆ ಅನ್ಕೊಂಡಿದ್ಯಾ ಲೋಕಿ? ಅವಳ ಮಗ ಕುಡುಕ್ ನನ್ನ ಮಗ SLC ಫೇಲು ಅಂತವನ್ನ ನನ್ನ ಮಗಳು ಮದ್ವೆ ಆದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು? ಓ ಆ ತರನ ನಿಮ್ದು ಐಡಿಯಾ ಲಕ್ಷ್ಮಿ ಅಕ್ಕ, ನಿಮ್ದು ಭಾರಿ ಇದೀರಾ ಬಿಡಿ. ಯಾವ ಟೈಮಲ್ಲಿ ಯಾವ ತರ ಇರ್ಬೇಕು, ಯಾವ ತರ ನಾಟಕಗೆ ಮಾಡ್ಬೇಕು ಅಂತ ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀರಾ. ನೋಡಿದ್ರ ನಮ್ದು ಅಂತೂ ಪಾಪ ನಿಮ್ದು ಬೇಜಾರ್ ಮಾಡ್ಕೊಂಡಿರ್ತೀರಾ. ಸಮಾಧಾನ ಮಾಡೋಣ ಅಂತ ಬಾಗಿಂದ ಹಕ್ಕಾಗೆ ಕರ್ಕೊಂಡೆ ಬಂದೆ. ಇಲ್ಲಿ ನೋಡಿದ್ರೆ ಎಲ್ಲ ಉಲ್ಟಾಗೆ ಆಗಿದೆ. ಏನು ಇಲ್ಲ, ಅವನು ಒಳ್ಳೆಯವನಾಗಿದ್ದು ಒಳ್ಳೆ ರೀತಿಯಲ್ಲಿ ನನ್ನ ಮಗಳ ಮೇಲೆ ಪ್ರೀತಿಯಿಂದ ನಾನು ಮದುವೆ ಮಾಡ್ಕೊಂಬಕ್ಕೆ ಬಂದಿದೆ. ನನಗೂ ಇಷ್ಟ ಇರೋದು, ಆದ್ರೆ ಆಸ್ತಿಗೋಸ್ಕರ ಮದುವೆ ಮಾಡ್ಕೋಬೇಕು ಅಂತನ ಬಂದಿದ್ರಲ್ಲ, ಅದೇ ನನ್ಗೆ ಇಷ್ಟ ಆಗ್ಲಿಲ್ಲ. ಅದಕ್ಕೆ ನನಗೆ ಪಾರ್ವತಿ ಮಗು ಕೊಡಕ್ ಇಷ್ಟ ಇರ್ಲಿಲ್ಲ. ಮತ್ತೆ ನಿನ್ ಮಗಳೇನಾದ್ರು ಫೋನ್ಗೆ ಮಾಡಿದ್ಲಾ? ಹೆಂಗೆ, ಎಲ್ಲಿದ್ದಾಳಂತೆ? ಯಾವ ಹುಡುಗನ್ ಮದ್ವೆ ಆಗಿರೋದು? ಹುಡುಗ ಏನ್ ಮಾಡ್ತಾನೆ? ಅಯ್ಯೋ ಅದೇ ನನ್ಗೆ ಗೊತ್ತಿಲ್ಲ. ಯಾರನ್ನ ಮದ್ವೆ ಆಗ್ಯವಳು, ಹುಡುಗ ಹೆಂಗಿದಾನೋ ಏನು ಅಂತಾನೂ ಗೊತ್ತಿಲ್ಲ. ಹೆಂಗಿದಾಳೋ ಯಾವ ಊರಾಗಿದ್ದಾಳೋ ಅಂತಾನೂ ಗೊತ್ತಿಲ್ಲ ಕಣೆ. ಫೋನ್ ಮಾಡಕ್ಕೆ ನನ್ನ ಹತ್ರ ಫೋನು ಇಲ್ಲ. ಅವರಪ್ಪ ಯಾಕೆ ತಿಕ್ಕಣೈತಿ, ಅವಳಿಗೆ ಫೋನ್ ಮಾಡಬೇಡ ಅಂತ ಬೇರೆ ಹೇಳ್ತೈತಿ. ಸುಮ್ಮನೆ ಯಾಕೆ ಅಂತ ಇನ್ನು ಸ್ವಲ್ಪ ದಿನ ಹೋಗ್ಲಿ ಅಂತ ಸುಮ್ಮನೆ ಆಗಿದ್ದೀನಿ. ಎಲ್ಲಿದ್ದಾಳೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಚೆನ್ನಾಗಿರ್ತಾಳೆ ಅಂತ ಅನ್ಕೊಂಡಿದ್ದೀನಮ್ಮ, ಅಷ್ಟೇನಿ.
ಮಕ್ಕಯ್ಯ 100% ನಿಮ್ ಮಾತು ನಿಜಾನೇ ಆಗೈತಿ. ನಿಮ್ ಮಗಳು ಲಾವಣ್ಯ ಒಳ್ಳೆ ಮನೆನೇ ಸೇರ್ಕೊಂಡಿದ್ದಾಳೆ. ನೀನೇನು ಚಿಂತೆ ಮಾಡ್ಬೇಡ. ರೀತಾ, ನೀನಾ? ಏನಂದ್ರೆ ನನ್ನ ಮಗಳು ಒಳ್ಳೆ ಮನೆ ಸೇರ್ಕೊಂಡವಳ? ನಿನ್ಗೆ ಹೆಂಗೆ ಗೊತ್ತು? ಬಾ ಕುತ್ಕ ಬಾ. ಅದೇನ್ ಗೊತ್ತು ಹೇಳ್ಬಾ. ನಿಮ್ ಮಗಳು ಲಾವಣ್ಯ ಮದ್ವೆ ಆಗಿರೋದು ಬೇರೆ ಯಾರನ್ನೂ ಅಲ್ಲ, ನಮ್ ಜಯತ್ತೆ ಇಲ್ವೇ, ಜಯತ್ತೆರ ಅಕ್ಕ ಇದ್ರಲ್ಲ, ಅವಳಿ ಜವಳಿ ಅಂತಲ್ಲ, ಅವ್ರ ಮಗನ್ನೇ ಮದ್ವೆ ಆಗಿರೋದು. ಓ ಹೌದಾ? ಅವಳಿ ಜವಳಿ ಅಂತ ಹೇಳೋಳು. ಆದ್ರೆ ಅಯ್ಯಮ್ಮ ಏನ್ ಜಾಸ್ತಿ ಊರಿಗೆ ಬಂದಿಲ್ಲ. ಏನೋ ಅಯ್ಯಮ್ಮ ಏನೋ ಅವ್ರ ಅಣ್ಣ ಇಷ್ಟಕ್ಕೆ ವಿರುದ್ಧವಾಗಿ ಏನೋ ಓಡೋಗ್ ಮದ್ವೆ ಆಗಿದ್ಲಂತೆ. ಅವಾಗಿಂದನ ಇಲ್ಲೂ ಅಲ್ಲೂ ಕಾಂಟ್ಯಾಕ್ಟ್ ಇರ್ಲಿಲ್ಲ. ಇವಳೆ ಜಯಮ್ಮನೆ ಹೋಗಿ ಅವಾಗ ನೋಡ್ಕೊಂಡ್ ಬರ್ತಿದ್ಲು. ಒಟ್ನಲ್ಲಿ ಅವಾಗ ಹೇಳೋಳು ಅವಳಿ ಜವಳಿ ನಾವು, ನಮ್ಮ ಅಕ್ಕಯ್ಯನು ನಾನು ಅಂತಾನ. ಅಂದ್ರೆ ಜಯಮ್ಮ ಅವ್ರ ಅಕ್ಕಯ್ಯನ ಮಗುನ ಮದ್ವೆ ಆಗಿರೋದು ಲಾವಣ್ಯ? ಹೌದು. ಅಂದ್ರೆ ಅವರು ಜಯಮ್ಮನ್ ತರನೇ ನನ್ನ ಕ್ಯಾರೆಕ್ಟ್ರು. ಒಳ್ಳೆಯವರು ಕೆಟ್ಟವರು. ಆ ಜಯಮ್ಮಂದು ಅಕ್ಕ ಅವ್ರದ್ದು ಮಗ ಏನು ಓದಿದ್ದಾನೆ, ಕೆಲ್ಸದಲ್ಲಿದ್ದಾನ, ಚೆನ್ನಾಗಿ ಆಸ್ತಿವಂತ ಅವರು. ಹೌದು ಬಾನು ಅಕ್ಕ. ಅವರು ಅದೇ ನಮ್ ಜಯತ್ತೆಯರ ಅಣ್ಣರಿಲ್ವೇ, ಅವರಷ್ಟೇ ಶ್ರೀಮಂತರಂತೆ, ಹೊಸ ಮನೆ ಅಂತೆ. ಹುಡ್ಗನೂ ಲಾವಣ್ಯ ಓದ್ತಿದ್ ಕಾಲೇಜ್ನಾಗೆ ಅಂತೆ ಓದಿರೋದು. ಡಿಗ್ರಿ ಆಗೈತಂತೆ, ಈಗೇನೋ ಮಾಸ್ಟರ್ ಡಿಗ್ರಿ ಏನೋ ಕರೆಸ್ಪಾಂಡೆನ್ಸ್ ಆಗಿ ಮಾಡ್ತಾನಂತೆ. ಆಮೇಲೆ ಯಾವುದೋ ಪ್ರೈವೇಟ್ ಜಾಬ್ಗೆ ಹೋಗ್ತಾ ಇದ್ದಾನಂತೆ. ಆಮೇಲೆ ಗೌರ್ಮೆಂಟ್ ಜಾಬ್ಗೂ ಅಪ್ಲಿಕೇಶನ್ ಎಲ್ಲ ಹಾಕೋಣವಂತೆ. ತುಂಬಾ ಆಸ್ತಿ ಐತಂತೆ, ಅಡಿಕೆ ತೋಟ, ತೆಂಗಿನ ತೋಟ, ಆಮೇಲೆ ಅವ್ರದ್ದು ಟ್ಯಾಕ್ಟ್ರಿ ಐತಂತೆ, ಮಸ್ತಾಗೈತಂತೆ, ಹೊಸ ಮನೆ ಅಂತೆ. ಮನೆ ಅಂತೂ ಸೂಪರ್ ಆಗಿದೆ ಅಂತಾನ ಹೇಳ್ತಾ ಇದ್ಲು ಮಾಯನು, ನಮ್ಮ ಅತ್ತೆನೂ ಹೇಳ್ತಾ ಇದ್ರು. ಅದಕ್ಕೆ ನಿಮ್ಗೆ ವಿಷಯ ಗೊತ್ತಿರಲ್ಲ ಲಾವಣ್ಯನ ಬಗ್ಗೆ ಅಂತಾನ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಒಳ್ಳೆ ಮನೆನೇ ಸೇರ್ಕೊಂಡಿದ್ದಾಳೆ. ಆ ಹುಡುಗ ಅಂತೂ ತುಂಬಾ ಒಳ್ಳೆಯವನಂತೆ. ಹೌದೇನೇ ರೀತಾ? ಅಯ್ಯೋ, ನಮ್ ಲಸ್ಮಕ್ಕ ಹೇಳ್ದಂಗೆ ಲಾವಣ್ಯ ಯಾವುದೇ ಕೆಲಸ ಮಾಡೋದು ಯೋಚನೆ ಮಾಡಿರ್ತಾಳೆ ಅಂತ ಹೇಳ್ತಿದ್ಲು. ಈ ಮದ್ವೆ ವಿಷಯದಲ್ಲೂ ಅವಳು ತುಂಬಾ ಯೋಚನೆ ಮಾಡಿನೇ ಈ ಮದ್ವೆ ಆಗಿರೋದು ಅಂತ ಕಾಣಿಸುತ್ತೆ. ಅವ್ರ ಅತ್ತೆ ಮಗನಾದ್ರೆ ಅವಳಿಗೆ ಗೊತ್ತಿತ್ತು ಅನ್ಸುತ್ತೆ, ಸುಖವಾಗಿರಕ್ ಆಗಲ್ಲ, ನಾನು ಇಷ್ಟಪಟ್ಟು ಹುಡುಗನ ಜೊತೆ ಮದ್ವೆ ಆದ್ರೆ ಸುಖವಾಗಿರ್ತೀನಿ ಅಂತ. ಅದಕ್ಕೇನೆ ಮನೆ ಬಿಟ್ಟು ಓಡೋಗ್ ಮದ್ವೆ ಆಗಿರೋದು. ಹೆಂಗೋ ಒಳ್ಳೆ ಡಿಸಿಷನ್ ತಗೊಂಡಿದ್ದಾಳೆ ಕಣೆ ಲಸ್ಮಕ್ಕ ನಿನ್ ಮಗಳು. ಹಂಗಾದ್ರೆ ಹೌದು ಭಾಗ್ಯದ ಅಕ್ಕ, ಲಾವಣ್ಯ ತುಂಬಾ ಬುದ್ಧಿವಂತೆ ಅಂತ ನಮ್ದು ಹೇಳ್ತಾ ಇದ್ವಿ ಅಲ್ಲ, ಹಾಗೆ ಮಾಡಿದಾಳೆ ಬಿಡಿ. ಒಳ್ಳೇದೇ ಆಯ್ತಲ್ಲ. ಏನಿಲ್ಲ ಸ್ಮಕ, ನಿನ್ನ ಆಸೆ ಅಂತಾನೆ ಆಯ್ತಲ್ಲ, ಮಗಳಿಗೆ ಒಳ್ಳೆ ಅಳಿಯನ್ನೇ ತಂದಿದ್ಯಲ್ಲ. ಕಡೆ ಭಾಗ್ಯಮ್ಮ, ನನ್ ಮಗಳು ಹಂಗೆಲ್ಲ ಎಡವಿ ಬೀಳೋಳಲ್ಲ ಅಂತ ನನ್ ಮನ್ಸು ಹೇಳ್ತಾ ಇತ್ತು. ಮದ್ವೆ ಆಗಿದ್ರೆ ಒಳ್ಳೆ ಹುಡುಗಿನೇ ಆಯ್ಕೆ ಮಾಡ್ಕೊಂಡಿರ್ತಾಳೆ ಅಂತ ನನ್ಗೂ ಅನ್ನಿಸ್ತಿತ್ತು. ಈಗ ಅದು ನಿಜ ಆಯ್ತು ಬಿಡು. ಹೆಂಗೋ ಸದ್ಯ ಸುಖವಾಗಿರ್ಲಿ. ಆದ್ರೆ ಲಕ್ಷ್ಮಿದು ಅಕ್ಕ, ಈ ಜಯಮ್ಮಂದು ಅಕ್ಕ ಅಂದ್ರೆ ಆ ಜಯಮ್ಮಂದು ತರಾನೇ ಬುದ್ಧಿನೇ ಇರುತ್ತೋ ಏನೋ. ಅವ್ರದ್ದು ಹತ್ತೆ ಕಾಟಾಗೆ ಕೊಟ್ರೆ ಹೆಂಗೆ ಮಾಡ್ತೀರಾ? ಅವಳಿ ಜವಳಿ ಅಂದ ತಕ್ಷಣ ಜಯಮ್ಮನ್ ತರಾನೇ ಇದ್ದಾಳೆ ಅಂದ ತಕ್ಷಣ ಜಯಮ್ಮನ್ ಬುದ್ಧಿನೇ ಬರ್ಬೇಕು ಅಂತ ಏನು ಇಲ್ವಲ್ಲ ಬಿಡು. ನಮ್ಮ ಅಮ್ಮನೇ ಇದ್ದಾಳಲ್ಲ ಲಾವಣ್ಯ, ಅವಳೆಲ್ಲ ಬದಲಾಯಿಸ್ತಾಳೆ, ಹೋಗಿದ್ದಾಳೆ, ಅವಳಿಗೆ ಗೊತ್ತಿದೆ ಹೆಂಗಿರ್ಬೇಕು ಹೆಂಗೆ ಅಂತಾನ. ನಾವು ಯಾವತ್ತಾದ್ರೂ ಒಂದ್ ದಿವಸ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ, ಬುದ್ಧಿ ಹೇಳಿ ಹೆಂಗೋ ಆಗಿದ್ದೀರಾ ಮದ್ವೆ ಚೆನ್ನಾಗಿರ್ರಿ ಅಂತ. ಆದ್ರೆ ಸದ್ಯಕ್ಕೆ ನನ್ ಗಂಡುಗೂ ನಮ್ಮ ಅತ್ತಿಗೂ ಈ ವಿಷಯ ಗೊತ್ತಾಗದ್ ಬೇಡ. ಅಲ್ಲಿ ಹೋಗಿ ಆಮೇಲೆ ಜಗಳ ಗಿಗಳ ಮಾಡ್ಬಿಡಾರು. ಹೌದು, ಈ ವಿಷಯ ಗೊತ್ತಾದ್ರೆ ನಿನ್ ಗಂಡನು ನಿಮ್ ಅತ್ತೆನೂ ಜಗಳ ಮಾಡ್ತಾರೆ. ಅಲ್ಲಿ ಹೋಗಿ ಈ ವಿಷಯ ಅವ್ರಿಗೆ ಗೊತ್ತಾಗದ್ ಬೇಡ. ಸರಿತಾ? ಲಸ್ಮಕ್ಕನ್ ಗಂಡಗೂ ಅಣ್ಣಗೂ ಆಮೇಲೆ ಇವ್ರ ಅತ್ತಿಗೂ ಯಾವ್ದೇ ಕಾರಣಕ್ಕೂ ಈ ವಿಷಯ ಹೇಳಕ್ ಹೋಗ್ಬೇಡ. ಹಂಗ ಸರಿ ಆಯ್ತು ಬಿಡಕ್ಕ, ಹೇಳಲ್ಲ. ಸರಿ, ನಾನಿನ್ ಬರ್ತೀನಿ. ಅರಮ್ಮ, ನಿಮ್ಮ ಅತ್ತೆ ನಮ್ಮ ಮನೆಗ್ ಬಂದಿದ್ಯಾ ಅಂತ ಗೊತ್ತಾದ್ರೆ ನಿನ್ ಬೈತಾಳೆ. ಹೇಳಕ್ ಹೋಗ್ಬೇಡ. ಗೊತ್ತೈತಿ ಬಿಡು ನಮ್ಮ ಅತ್ತೆ ಬಗ್ಗೆ. ನಾನು ನಿಮ್ ವಿಷಯ ಗೊತ್ತಿರಲ್ಲ ಅಂತ ತಿಳಿಸೋಗೋಣ ಅಂತ ಬಂದೆ. ನಿಮ್ ಮಗಳು ಸುಖವಾಗಿರ್ತಾಳೆ ಬಿಡಿ, ಅಲ್ಲಿ ಚೆನ್ನಾಗಿದ್ದಾಳೆ, ಒಳ್ಳೆ ಹುಡುಗನೇ ಮದುವೆ ಆಗಿದ್ದಾಳಂತೆ. ಸರಿ, ಬರ್ತೀನಿ. ನಾನು ಅಂಗಡಿಗೆ ಹೋಗ್ಬರ್ತೀನಿ ಅಂತ ಅತ್ತೆಗೆ ಹೇಳಿ ಬಂದಿದ್ದೆ. ಆಯ್ತು, ಹೋಗು ಹರಿತಾ, ನಿಮ್ದು ಅತ್ತೆಗೆ ತಕ್ಕನಾದ ಸೊಸೆ ನೀನು. ಹೋಗು ಹೋಗು. ಹೆಂಗೋ ಹರಿತಾ ಪಾಪ ಬುದ್ಧಿವಂತೆ, ಅದಕ್ಕೆ ಬಂದು ಹೇಳವಳೆ. ಹೆಂಗೋ ಈಗ ನನ್ಗೊಂದು ಸ್ವಲ್ಪ ಸಮಾಧಾನ ಆಯ್ತು. ನನಗೂನು ಈ ಯಾರನ್ನ ಮದ್ವೆ ಆಗಿದ್ದಾಳೋ, ಅವರು ಏನ್ ಕತ್ತೀಯೋ, ಹೆಂಗಿದಾರೋ ಅಂತ ನನಗೂ ಚಿಂತೆ ಆಗಿತ್ತು. ಒಂದ್ ಕಡೆಗೆ ನಮ್ ಲಾವಣ್ಯ ಅಲ್ವಾ, ಒಳ್ಳೆ ಹುಡುಗನ್ನೇ ಆರಿಸ್ಕೊಂಡಿರ್ತಾಳೆ ಅಂತಾನು ಒಂದ್ ಕಡೆಗೆ ಅನ್ಸೋದು. ಹೆಂಗೋ ಅದೇ ನಿಜ ಆಗೋಯ್ತಲ್ಲ. ಸದ್ಯ ಸಾಕು ದೇವ್ರೇ, ನನ್ ಮಗಳನ್ನ ಕಾಪಾಡಪ್ಪ. ಇದೇ ಖುಷಿಗೆ ಏನು ಇಲ್ವಾ? ಟೀ ತಾಂಬತ್ತೀನಿ ನೀರು. ಸರಿ ಆಯ್ತು, ಅದನ್ನಾದ್ರೂ ಕೊಡ್ತೀಯಲ್ಲ, ಹೋಗು ತಾಂಬರ ಹೋಗಿ. ನೀವು ಅಷ್ಟೇ ಕಣ್ರಮ್ಮ, ನಮ್ಮ ಅತ್ತೆ ನನ್ನ ಗಂಡನ ತಾಗೆ ಹೇಳಕ್ ಹೋಗ್ಬೇಡ್ರಿ. ಬಾನು, ಆಮೇಲೆ ಎಡವಟ್ ಮಾಡಿಯ ಏನಾನ ಅದು ಇದು ಅಂತ ಹೇಳಕ್ ಹೋಗಿ. ಹಂಗ ಆಯ್ತು ಬಿಡಿ ಲಕ್ಷ್ಮಿ ಅಕ್ಕ, ನಮ್ದು ಏನು ಹೇಳಲ್ಲ. ಹೋಗಿ ಟೀಗೆ ತಗೊಂಬನ್ನಿ ಬೇಗ.